ಕೆಂಪೇಗೌಡ ಜಯಂತಿಯನ್ನ ಸರ್ಕಾರದ ವತಿಯಿಂದ ಮಾಡಬೇಕು ಅಂತೇಳಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ತೀರ್ಮಾನ ಮಾಡಿದ್ವಿ. ಕೆಂಪೇಗೌಡ ಪ್ರಾಧಿಕಾರವನ್ನು ಕೂಡ ಮಾಡೋದು ನಮ್ಮ ಎಚ್.ಎಂ. ರೇವಣ್ಣವರು ಮಾಡಬೇಕು ಅಂತ ಹೇಳಿದ್ರು. ಹಾಗೆ ನಿರ್ಮಲಾನಂದ ಸ್ವಾಮೀಜಿ ಜೊತೆಗೆ ಕೂಡ ಚರ್ಚೆ ಮಾಡಿ ಜಯಂತ್ಯೋತ್ಸವವನ್ನು ಮಾಡಿದ್ರು. ಸೊ ಅಲ್ಲಿವರೆಗೆ ಕೆಂಪೇಗೌಡ ಜಯಂತಿಯನ್ನು ಸರ್ಕಾರದ ವತಿಯಿಂದ ಮಾಡ್ತಾ ಇರಲಿಲ್ಲ. ನಾವು ಇದನ್ನ ಮಾಡಿದ್ವಿ. ಕೆಂಪೇಗೌಡರ ಜ್ಞಾಪಕಾರ್ಥವಾಗಿ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅದಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರು ಮಾಡಿದ್ದು ನಾವು, ಪ್ರಾಧಿಕಾರ ಮಾಡಿದ್ದು ನಾವು, ಸೊ ಜಯಂತ್ಯೋತ್ಸವ ಆಚರಣೆ ಮಾಡೋಕ್ಕೆ ಮಾಡಿದ್ದು ನಾವು. ಸೊ ಇದು ಅಲ್ಲಿಂದ ಈಚೆಗೆ ನಿರಂತರವಾಗಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಇವತ್ತು ಕೆಂಪೇಗೌಡರನ್ನ ಸ್ಮರಣೆ ಮಾಡ್ಕೊತಾ ಇದ್ದೀವಿ. ಕೆಂಪೇಗೌಡರು ಒಬ್ಬರು ದಕ್ಷ ಆಡಳಿತಗಾರರು. ಬೆಂಗಳೂರಿನ ಅಭಿವೃದ್ಧಿ ಆಗಬೇಕಾದ್ರೆ ಕೆಂಪೇಗೌಡರು ಹಾಕೊಟ್ಟಂತ ಅಡಿಪಾಯ ಇವತ್ತು ಬಹಳ ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನೆನಪಬೇಕಾಗ್ತದೆ. ಅವರು ಆ ಕಾಲದಲ್ಲೇನೆ ಅನೇಕ ಪೇಟೆಗಳನ್ನು ಮಾಡಿದ್ರು ವ್ಯಾಪಾರದ ದೃಷ್ಟಿಯಿಂದ. ಎಲ್ಲ ಜನಾಂಗದವರಿಗೆ ಪೇಟೆಗಳು, ಬೇರೆ ಬೇರೆ ವೃತ್ತಿಯ ಜನಾಂಗದವರಿಗೆ ಪೇಟೆಗಳನ್ನು ಮಾಡಿಕೊಟ್ಟಿದ್ರು. ಸೊ ಅವರು ಒಬ್ಬ ದೂರದೃಷ್ಟಿ ಉಳ್ಳ ನಾಯಕ ಇದ್ರು. ಸೊ ಹಾಗಾಗಿ ಇವತ್ತು ಬೆಂಗಳೂರು ಇಷ್ಟೊಂದು ಬೆಳೆದಿದ್ರೆ ಅದಕ್ಕೆ ಕೆಂಪೇಗೌಡರ ದೂರದೃಷ್ಟಿ ಕಾರಣ ಅಂತಕ್ಕಂಥದ್ದನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿಯ, ಉತ್ತಮ ಆಡಳಿತಗಾರರ, ದೂರದೃಷ್ಟಿ ಇರ್ತಕ್ಕಂಥ ನಾಯಕರನ್ನೇ ಇವತ್ತು ಸ್ಮರಿಸ್ಕೊತೇವೆ. ಅವರಿಂದ ನಮಗೆ ಸ್ಫೂರ್ತಿ ಬರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಕೆಂಪೇಗೌಡ ಜಯಂತಿಯನ್ನ ಸರ್ಕಾರದ ವತಿಯಿಂದ ಮಾಡಬೇಕು ಅಂತೇಳಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ತೀರ್ಮಾನ ಮಾಡಿದ್ವಿ. ಕೆಂಪೇಗೌಡ ಪ್ರಾಧಿಕಾರವನ್ನು ಕೂಡ ಮಾಡೋದು ನಮ್ಮ ಎಚ್.ಎಂ. ರೇವಣ್ಣವರು ಮಾಡಬೇಕು ಅಂತ ಹೇಳಿದ್ರು. ಹಾಗೆ ನಿರ್ಮಲಾನಂದ ಸ್ವಾಮೀಜಿ ಜೊತೆಗೆ ಕೂಡ ಚರ್ಚೆ ಮಾಡಿ ಜಯಂತ್ಯೋತ್ಸವವನ್ನು ಮಾಡಿದ್ರು. ಸೊ ಅಲ್ಲಿವರೆಗೆ ಕೆಂಪೇಗೌಡ ಜಯಂತಿಯನ್ನು ಸರ್ಕಾರದ ವತಿಯಿಂದ ಮಾಡ್ತಾ ಇರಲಿಲ್ಲ. ನಾವು ಇದನ್ನ ಮಾಡಿದ್ವಿ. ಕೆಂಪೇಗೌಡರ ಜ್ಞಾಪಕಾರ್ಥವಾಗಿ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅದಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರು ಮಾಡಿದ್ದು ನಾವು, ಪ್ರಾಧಿಕಾರ ಮಾಡಿದ್ದು ನಾವು, ಸೊ ಜಯಂತ್ಯೋತ್ಸವ ಆಚರಣೆ ಮಾಡೋಕ್ಕೆ ಮಾಡಿದ್ದು ನಾವು. ಸೊ ಇದು ಅಲ್ಲಿಂದ ಈಚೆಗೆ ನಿರಂತರವಾಗಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಇವತ್ತು ಕೆಂಪೇಗೌಡರನ್ನ ಸ್ಮರಣೆ ಮಾಡ್ಕೊತಾ ಇದ್ದೀವಿ. ಕೆಂಪೇಗೌಡರು ಒಬ್ಬರು ದಕ್ಷ ಆಡಳಿತಗಾರರು. ಬೆಂಗಳೂರಿನ ಅಭಿವೃದ್ಧಿ ಆಗಬೇಕಾದ್ರೆ ಕೆಂಪೇಗೌಡರು ಹಾಕೊಟ್ಟಂತ ಅಡಿಪಾಯ ಇವತ್ತು ಬಹಳ ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನೆನಪಬೇಕಾಗ್ತದೆ. ಅವರು ಆ ಕಾಲದಲ್ಲೇನೆ ಅನೇಕ ಪೇಟೆಗಳನ್ನು ಮಾಡಿದ್ರು ವ್ಯಾಪಾರದ ದೃಷ್ಟಿಯಿಂದ. ಎಲ್ಲ ಜನಾಂಗದವರಿಗೆ ಪೇಟೆಗಳು, ಬೇರೆ ಬೇರೆ ವೃತ್ತಿಯ ಜನಾಂಗದವರಿಗೆ ಪೇಟೆಗಳನ್ನು ಮಾಡಿಕೊಟ್ಟಿದ್ರು. ಸೊ ಅವರು ಒಬ್ಬ ದೂರದೃಷ್ಟಿ ಉಳ್ಳ ನಾಯಕ ಇದ್ರು. ಸೊ ಹಾಗಾಗಿ ಇವತ್ತು ಬೆಂಗಳೂರು ಇಷ್ಟೊಂದು ಬೆಳೆದಿದ್ರೆ ಅದಕ್ಕೆ ಕೆಂಪೇಗೌಡರ ದೂರದೃಷ್ಟಿ ಕಾರಣ ಅಂತಕ್ಕಂಥದ್ದನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿಯ, ಉತ್ತಮ ಆಡಳಿತಗಾರರ, ದೂರದೃಷ್ಟಿ ಇರ್ತಕ್ಕಂಥ ನಾಯಕರನ್ನೇ ಇವತ್ತು ಸ್ಮರಿಸ್ಕೊತೇವೆ. ಅವರಿಂದ ನಮಗೆ ಸ್ಫೂರ್ತಿ ಬರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ.